ಏನಾರೊಂದು ಹೊಸ ರೆಸಿಪಿ ಟ್ರೈ ಮಾಡ್ಬೇಕಂತ ಅನ್ಕೊಂಡೇನಿ. ಮತ್ತು 29th of March ಗೈಸ್ ಇವತ್ತು ಸಾಲ್ಟ್ ಹಾಕತ್ತೇನಿ. ಆ್ಯಕ್ಚುಲಿ ನಾ ಒಂದು ಎಡ್ವರ್ಟ್ ಮಾಡ್ಕೊಂಬಿಟ್ಟೇನಿ. ಚಲೋ ಬರಲಿಲ್ಲ ಅಂದ್ರೆ ಇಂಥ ಹೊಲಸು ಬೇಜಾರಾಕೈತಿ ನಂಗೆ. ಸುಮ್ಮನೆ ರಿಸ್ಕ್ ಬೇಡ ಅಂತಂತ ಹೇಳಿ ಭಾಳ ನೈಸ್ ಹಿಟ್ಟು ಜಾಸ್ತಿ ಆತಂತ ಅನ್ಸತೈತಿ. ನನ್ನ ಸ್ಕ್ರಿಪ್ಟ್ ಬುಕ್ ಕಂಟೆಂಟ್ ರೈಟಿಂಗ್ ಮಮ್ಮಿ ಕ್ಯಾರೆಕ್ಟರ್ ಇದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸ್ಯಾಟರ್ಡೆ ಸಂಡೇ ವೀಕೆಂಡ್ ಈಗ ಎದ್ದೇನೆ ನಾನು 9 ಗಂಟೆಗೆ. ಅದು ನನ್ನ ರೂಮ್ಮೇಟ್ ಫೋನ್ ಮಾಡಿ ಅಪ್ಸಾಳ ವೀಕೆಂಡ್. ಸೊ ಹಬ್ಬ ಐತಲ್ಲ ನಾಳೆ ಯುಗಾದಿ, ಅದರ ಸಲುವಾಗಿ ಊರಿಗೆ ಹೋಗಾರ ಇಬ್ರು. ನಾ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಕ್ ಹೋಗ್ಬೇಕಂತ ಅಂದ್ಕೊಂಡೇನಿ. ಹಂಗೆ ಒಂದು ಡೈಲಿ ವ್ಲಾಗ್. ನನಗೆ ವ್ಲಾಗ್ಸ್ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಏನು ಕಂಟೆಂಟ್, ಏನು ಯಾವ ಟಾಪಿಕ್ ಅದ ವಿಚಾರ ಮಾಡತ್ತೆ ನಾ ಏನು ವ್ಲಾಗ್. ಯಾಕಂದರೆ ಯೂಶ್ವಲಿ ನಾನು ಹೊರಗೆ ಹೋಗಂಗಿಲ್ಲ ಅಷ್ಟು. ಹೋದಾಗ ಒಂದು ಸತಿ ವ್ಲಾಗ್ ಮಾಡೇನೆ ನಾನು. ತಿಳ್ಕೊರಿ ನಾ ಎಷ್ಟು ಹೊರಗೆ ಹೋಗ್ತೇನೆ ಅಂಥೇಳಿ. ಧಾರವಾಡ ಬಿಟ್ರೆ ಬ್ಯಾಂಗ್ಳೂರು ಇಷ್ಟ ಅಡ್ಡಾಡ್ತೇನೆ ನಾನು. ನೋಡು ನನ್ನ ಇದೇ ಒಂದು ಸ್ಪೆಸಿಫಿಕ್ ಟಾಪಿಕ್ ಮೇಲೆ ನಾ ವಿಡಿಯೋಸ್ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಳತ್ತೀನಿ. ಸೊ ಈಗ ಎದ್ದೇನಿ, ಟಿಫನ್ ಮಾಡ್ಕೋಬೇಕು ಏನಾರ. ಅದಾದಮೇಲೆ ಏನಾರೊಂದು ಹೊಸ ರೆಸಿಪಿ ಟ್ರೈ ಮಾಡ್ಬೇಕಂತ ಅಂದ್ಕೊಂಡೇನಿ ಮಧ್ಯಾಹ್ನ ಊಟಕ್ಕೆ. ಆಲ್ ಆರ್ ಇನ್ಸ್ಟಾಗ್ರಾಮ್ ರೆಸಿಪೀಸ್ ಗೈಸ್ ಅಷ್ಟೆ. ಅದು ಆಮೇಲೆ ಒಂಚೂರು ಹೊರಗೆ ಹೋಗೋದು ನೋಡ್ಬೇಕು ಆಯಿತು, ನೋಡ್ತೇನೆ ಹೊರಗೆ ಹೋಗೋದೈತೆ ನಾನು. ಆ್ಯಂಡ್ 29th of March ಗೈಸ್ ಇವತ್ತು. ಎಲ್ಲರೂ ನೋಡಿರ್ತೀರಿ ರೀಲ್ಸ್ ಆದಿದ್ದಂಥೇಳಿ. ಗುಡ್ ಡೇ ಇವತ್ತು. ಮ್ಯಾನಿಫೆಸ್ಟೇಷನಿಗೆ ನೀವು ಮಾಡಿರಿ, ನಾನು ಮಾಡ್ಬೇಕಂತ ಅಂದ್ಕೊಂಡೇನಿ. ನಾನು ಯೂಶ್ವಲಿ ಮಾಡ್ತೀನಿ ಮ್ಯಾನಿಫೆಸ್ಟೇಷನ್. ಮನೆ ಕ್ಲೀನ್ ಮಾಡಿ ಟಿಫಿನ್ ಮಾಡುವಾಗ ಸಿಗ್ತೇನೆ ನಿಮ್ಗೆ. ಓಕೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಈಗ ಡೈಲಿ ನಾನು ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀನಿ ಯೂಶ್ವಲಿ. ಡೈಲಿ ಒಟ್ಟು ಟಿಫಿನ್ಗಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಸೊ ಬಿಸಿನೀರು ಕುಡಿಯಾಗ್ತಿದೆ. ಟಿಫಿನಿಗೆ ಉಪ್ಪಿಟ್ಟು ಮಾಡ್ಕೋಬೇಕಂತ ಅಂದ್ಕೊಂಡೇನಿ. ಸೊ ಉಪ್ಪಿಟ್ಟು ಮಾಡ್ಕೋತೀನಿ. ಮಧ್ಯಾಹ್ನ ಏನಾರ ಟ್ರೈ ಮಾಡೋಣ, ಏನಾದರೂ ಹೊಸ ರೆಸಿಪಿ ನೋಡೋಣ ಬರ್ರಿ. ಸೊ ಟಿಫಿನ್ ಮಾಡತ್ತೀನಿ ಉಪ್ಪಿಟ್ಟು. ಇಟ್ಸ್ ಆಲ್ಮೋಸ್ಟ್ 11 ಗಂಟೆ. ಸೊ ಈಗ ಟಿಫನ್ ಮಾಡತ್ತೀನಿ. ಮಮ್ಮಿ ಕಾಲ್ ಮಾಡಿದ್ರು, ನಾಳೆ ಯುಗಾದಿ ಹಬ್ಬ ಏನಾರ ಮಾಡ್ಕೋ ಅಡುಗೆ ಹಂಗೆ ಹಿಂಗೆ ಅಂತೇಳಿ. ಸೊ ಈಗ ಫ್ರೆಶ್ ಅಪ್ ಅದು ಆದೆ, ಸ್ನಾನ ಅದು ಆತ, ಮನೆ ಕ್ಲೀನಿಂಗ್ ಆತ, ಎಲ್ಲ ಕೆಲಸ ಮುಗೀತು. ಸೊ ಹೇಳಿದ್ದೆ ಎಲ್ಲ ಒಂದು ಊಟಕ್ಕೆ ಏನಾದರೂ ಒಂದು ಹೊಸ ರೆಸಿಪಿ ಟ್ರೈ ಮಾಡೋಣ ಅಂಥೇಳಿ. ಇನ್ಸ್ಟಾಗ್ರಾಮ್ ರೆಸಿಪಿ ನಾನು ಚೆಕ್ ಮಾಡಿದ್ದೆ, ಒಂದು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಏನಂದರೆ ಪನ್ನೀರ್ ಆ್ಯಂಡ್ ಕಾರ್ನ್ ಪರಾಟ ಅಂಥೇಳಿ. ನಾವು ಚೀಸು ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಮಾಡೋದಿಲ್ಲ. ಚೀಸ್ ಆ್ಯಂಡ್ ಕಾರ್ನ್ ಪರಾಟ ಅಂತಾರೆ. ಸೊ ನಾನು ಚೀಸ್ ಬದಲಿ ಪನ್ನೀರ್ ಆ್ಯಡ್ ಮಾಡತ್ತೀನಿ. ನೋಡೋಣ ಹೆಂಗೆ ಬರ್ತೈತೆ ಅಂತ. ಒಂದು ಸಲನೂ ಟ್ರೈ ಮಾಡಿಲ್ಲ. ಈಗ ಹೋಗಿ ತರಬೇಕು ಕಾರ್ನ್ ಮತ್ತು ಪನ್ನೀರ್. ಇಲ್ಲೊಂದು ಫ್ರೆಶ್ ಮಾರ್ಟ್ ಐತಿ, ಸೊ ಅಲ್ಲಿ ಹೋಗಿ ತೊಗೊಂಬರ್ತೇನೆ. ಒಮ್ಮೆ ಅಲ್ಲಿ ಮಾಡ್ತಿರ್ತೀನಲ್ಲ ಅವಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಕೀಪ್ ವಾಚಿಂಗ್ ಗೈಸ್. ಸೊ ತೊಗೊಂಬಂದೆ ನಾನೀಗ ಮಾರ್ಟಿಗೆ ಹೋಗಿ ಕಾರ್ನ್ ಮತ್ತು ಪನ್ನೀರ್ ಎಷ್ಟು ಕಾಸ್ಟ್ಲಿ ಐತೆ ಗೈಸ್. 200 ಗ್ರಾಮಿಗೆ ಇದಕ್ಕೆ 140 ರೂಪೀಸ್ ಪನ್ನೀರ್. ಒಂದು ಕಾರ್ನ್ ತೊಗೊಂಬಂದೆ. ಸೊ ಫಸ್ಟಿಗೆ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಒಂಚೂರು. ಭಾಳ ಜಾಸ್ತಿ ಮಾಡ್ಕೊಬಾರ್ದತ್ತೆ, ಯಾಕಂದ್ರೆ ಆಮೇಲೆ ನಾವು ಪರೋಟ ಅಂಥೇಳಿ ಏನು ಫ್ರೈ ಮಾಡ್ತೀವಲ್ಲ. ಸೊ ಅದ್ರ ಸಲುವಾಗಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡು ಇದನ್ನು ತೆರೆದಿಡ್ಬೇಕು. ಏನಂತಾರೆ ಗೊತ್ತಿಲ್ಲ, ತೆರೆಯೋದು ಇರ್ತೈತಲ್ಲ ಅದ್ರಾಗ ತೆರೆದಿಡ್ಬೇಕು. ಅಲ್ಲಿ ಮಟ್ಟ ನಾನು ಪರೋಟ ಹಿಟ್ಟು ಅದನ್ನು ಕಲಿಸ್ಕೊತೀನಿ. ಸೊ ಈಗ ನಾನು ಪನ್ನೀರನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡೀನಿ ಪೇಸ್ಟ್ ಗತೆ. ಅದು ತೆರಿಬೇಕಂತಂದಾರ, ಬಟ್ ಭಾಳ ಸಾಫ್ಟ್ ಇತ್ತು ಪನ್ನೀರ್, ಫ್ರೆಶ್ ಇತ್ತು. ಸೊ ಅದ್ರ ಸಲುವಾಗಿ ಹಂಗೆ ಕೈಲೇನ ಸ್ಮ್ಯಾಶ್ ಮಾಡಿಕೊಂಡೆ. ಸೊ ಇಲ್ಲಿ ಬಾಯ್ಲ್ ಮಾಡಿದ ಕಾರ್ನು ಐತಿ. ಸೊ ಇದನ್ನು ಆ್ಯಡ್ ಮಾಡೋಕ್ಕೆ ಹೇಳಾರ ಅವರು. ಹಿಟ್ಟನ್ನು ನಾದಿ ಇಟ್ಕೊಂಡೀನಿ. ಸೊ ಈ ಪನ್ನೀರಿಗೆ ಕಾರ್ನ್ ಏನು ಬೇಯಿಸ್ಕೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡೀನಿ. ಈಗ ನಾನು ಸಾಲ್ಟ್ ಹಾಕತ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಹಾಕೀನಿ, ಯಾಕಂದ್ರೆ ನಾವು ಕಾರ್ನಾಗೂ ಆಲ್ರೆಡಿ ಸಾಲ್ಟ್ ಹಾಕಿದ್ದೆ. ಪೆಪ್ಪರ್ ಪೌಡರ್ ಸ್ವಲ್ಪ ನಂಗೆ ಖಾರನ ಬೇಕು, ಜಾಸ್ತಿನೇ ಹಾಕೋತೀನಿ. ಆ್ಯಕ್ಚುಲಿ ಅವರು ಕೊತ್ತಂಬರಿನೂ ಹಾಕಂದಿದ್ರೆ ನಾನು ನೆನಪಾರ್ಬಿಟ್ಟೇನು ಕೊತ್ತಂಬರಿ ತರೋದು. ನಿಮಗೆ ಬೇಕಂದ್ರೆ ಖಾರ ಆ್ಯಡ್ ಮಾಡ್ಕೋಬೋದು. ಯಪ್ಪ ಭಾಳ ಮೆಸ್ಸಿ. ಈಗ ಇದನ್ನು
ಕಲ್ಸ್ಕೊತೇನೆ ನಾನು. ನಾ ಒಂದು ಎಡ್ವರ್ಟ್ ಮಾಡ್ಕೊಂಬಿಟ್ಟೇನಿ. ಕಾರ್ನನ್ನು ಗ್ರೈಂಡ್ ಮಾಡಿ ಹಾಕಂತಂತ ಅಂದಿದ್ರೆ ಗ್ರೈಂಡ್ರ್ ಇಲ್ಲ, ಬಟ್ ಸ್ಟಿಲ್ ನಾನು ಅದು ಕುಟ್ಟೋದ್ರಲ್ಲಿ ಕುಟ್ಕೋಬೋದಿತ್ತ ನೆನ್ಪು ಹಾರ್ಬಿಟ್ಟೇನಿ. ಸೊ ನೋಡ್ರಿ ಎಡ್ವರ್ಟ್ ಮತ್ತು ಇದ್ರಾಗ ಹಾಕಿ ಅದನ್ನ ಕುಟ್ಕೊಂಡೆ ವಿತ್ ಪನ್ನೀರ್. ನಾನು ಏನು ಮಾಡಲಿ, ಆಲ್ರೆಡಿ ಪನ್ನೀರ್ ಆ್ಯಡ್ ಮಾಡಿಬಿಟ್ಟಿದೆ. ಸೊ ಓಕೆ, ಆಲ್ಮೋಸ್ಟ್ ಗ್ರೈಂಡ್ ಆಗೈತಿ. ಓಕೆ ನೋಡ್ರಿ, ಇದು ಇಷ್ಟಿರ್ಬೇಕು. ಅದು ಪೂರ್ತಿ ಗ್ರೈಂಡ್ ಮಾಡ್ಕೋಬಾರ್ದು, ಒಂದಿಷ್ಟು ಇರ್ಬೇಕು. ನಾನು ಬರೀ 2 ಪರೋಟಾಗೆ ಇಷ್ಟು ಕುಂಡ ಸ್ಟಫ್ ಹಾಕೇನಿ. ಇದಕ್ಕೆ ಉಳಿತೈತಿ ಪಕ್ಕ. ಅದನ್ನೇನು ಮಾಡಿಬಿಡ್ತೇನೆ, ಫ್ರೈ ಮಾಡ್ಕೊಂಡು ತಿಂದ್ಬಿಡ್ತೇನೆ ಅಷ್ಟೇ. ಈಗ ಇದಾತ, ಇದು ಹಿಂಗೆ ಕುಟ್ಕೊಂಡು ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಇದು ಹಿಂಗೆ ತಿನ್ನೋಕ್ಕೂ ಚಲೋ ಐತಿ. ಇದೇನು ಸ್ಟಫ್ ಮಾಡ್ಕೊಂಡೆಲ್ಲ ನೈಸ್, ನಿಜ ಚಲೋ ಐತಿ. ಹಂಗೆ ಮತ್ತು ನಾನು ನೋಡಿದ್ರೆ ಪನ್ನೀರ್ ಬಾಯ್ಲು ಮಾಡ್ಕೊಂಡಿಲ್ಲ, ಬಟ್ ಚಲೋ ಆಗ್ತದೆ ಇದು. ಹೋಗಿ ಚಲೋ ಬಂದ್ರೆ ಸಾಕು. ಇಷ್ಟೆಲ್ಲ ಹೋಗೈತು ತೊಗೊಂಬಂದು. ಬಿಸಿಲು ಎಂಥ ಬಿಸಿಲು ಐತೆ ಹೊರಗೆ, ನೆಕ್ಸ್ಟ್ ಲೆವೆಲ್ ಬಿಸಿಲು. ಚಲೋ ಬರ್ತೈತೆ ಅಂತ ಹೋಪ್ಸ್ ಬರತೈತೆ ನಂಗೆ. ಲೆಟ್ ಸಿ. ಚಲೋ ಬರಲಿಲ್ಲ ಅಂದ್ರೆ ಇಂಥ ಹೊಲಸು ಬೇಜಾರಾಕೈತೆ ನಂಗೆ, ಭಾಳ ಅಂದ್ರೆ ಭಾಳ. ಯಾಕಂತಂದ್ರೆ ಭಾಳ ಆಸೆಪಟ್ಟು ಮಾಡತ್ತೇನಿ. ಚಲೋ ಬರಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಏನಾರ ಬೇರೆ ಮಾಡ್ಕೋಬೇಕಲ್ಲ, ತಿನ್ನೋಕ್ಕಾದ ತ್ರಾಸು. ಇಷ್ಟ ಐತಿ ಬರೀ 2 ಪರೋಟ. ಒಂದ್ರೊಳಗೆ ಇಷ್ಟು ಹಾಕ್ಬೋದು ನಾನು ಭಾಳ ಮಾಡಿ. ಇದ್ರಕ್ಕಿಂತ ಜಾಸ್ತಿ ಹಂಗೆ ಹಾಕಕ್ಕೈತಿ. ಜಾಸ್ತಿ ಹಾಕಿದ್ರೆ ಅದು ಒಡೆದು ಬಿಡ್ತೈತಿ. ಓಕೆ, ಇಷ್ಟು ಹಾಕೀನಿ. ನೋಡು ಏನು ಹಾಕೈತಂತ. ಈಗ ಇದೇನು ಇರ್ತೈತಲ್ಲ, ಇದು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಅದು ಸ್ಕ್ವೇರ್ ಆಕೈತೆ ಅವಾಗ. ಅಯ್ಯೋ ಭಾಳ ದೊಡ್ಡದಾತೇನು ಗೈಸ್. ಇಲ್ಲ ನಾನು ತಪ್ಪು ಮಾಡತ್ತೀನಿ ಒಟ್ಟು ತಪ್ಪು. ಅದನ್ನ ಒಳಗಿನ ಇನ್ನೂ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ರಂಬಾಟ್ ಹಿಡ್ಸಿನ ನಾರ. ಚಪಾತಿ ನೋಡ್ರಿ ಅದು ಹೆಂಗಾಗೈತಿ. ಪುಣ್ಯನ ಒಬ್ಬಕ್ಕೆ ಅದೇನಿ. ಯಾರು ಇದ್ದಿದ್ರೆ ನಾ ಮಾಡೋದು ನೋಡಿ ತಿನ್ನಾಕೊಲ್ಲಿ ನಿಂತಿದ್ರು. ಓಕೆ, ಹೆಂಗೋ ಕ್ಲೋಸ್ ಮಾಡೇನಿ. ಈಗ ಇದನ್ನ ದ ಪ್ರಾಬ್ಲಮ್ ಈಸ್ ಅದು ಒಡಿಬಾರ್ದು ಅಷ್ಟು. ನನಗೆ ಅದು ಪ್ರಾಬ್ಲಮ್. ಆಗಲೇ ಒಡ್ಯಾಕತ್ತದ. ನಾ ಭಾಳ ಸ್ಟಫ್ ಹಾಕಿದೆ, ಯಾಕಂದ್ರೆ ಅಷ್ಟು ಮಾಡಿಟ್ಟೆ ನಾನು. ಇನ್ನೂ 4 ಪರೋಟಾಗೆ ಆಗೋಷ್ಟು ಸ್ಟಫ್ ಹಾಕಿಟ್ಟೆ ನಾ ಹೊಲಸು. ಅರ್ಧ 200 ಗ್ರಾಮಿನ ಪನ್ನೀರ್ನ 100 ಗ್ರಾಮ್ ಬರೀ 2 ಪರೋಟಾಗೆ ಹಾಕೇನ. ನಾ ಜಾಸ್ತಿ ಇದನ್ನು ಏನು ಲಟ್ಸಕ್ಕೆ ಹೋಗಲ್ಲ. ಲಟ್ಸಿದ್ರೆ ಮತ್ತು ಅದೆಲ್ಲ ಹೊರಗೆ ಬರ್ತದೆ. ಇಲ್ಲಿ ನೋಡ್ರಿ ಸೀದಾ ಇದನ್ನು ಬೇಯಕ್ಕೆ ಹಾಕಿಬಿಟ್ಟೆ ನಾನು. ಇದನ್ನು ಯಾಕಂದ್ರೆ ಸುಮ್ಮನೆ ರಿಸ್ಕ್ ಬೇಡ ಅಂತಂತ ಹೇಳಿ ಫುಲ್ ಒಡೆದೈತದೆ. ಬೇಯ್ದ್ರೆ ಮೇ ಬಿ ಹೊರಗೆ ಬರಲ್ಲ ಅಂತೇಳಿ ಅಂದ್ಕೊಂಡೆ. ನಾ ಸ್ಟಫ್ ಅದಕ್ಕೆ ಜಾಸ್ತಿ ಹಾಕಿಬಿಟ್ಟೆ. ಆ್ಯಕ್ಚುಲಿ ಇಟ್ಸ್ ಓಕೆ, ಸ್ವಲ್ಪ ಬೇಯಬೇಕದು ಜಾಸ್ತಿ. ಯಾಕಂತಂದ್ರೆ ಪನ್ನೀರ್ ಹಾಕೇನಲ್ಲ ಹಸಿದು, ಸೊ ಅದ್ರ ಸಲುವಾಗಿ. ನೋಡು ಏನಾಕೈತೆ ಅಂತೇಳಿ. ಅಯ್ಯೋ ಚಲೋ ತಿನ್ನಂಗಾದ್ರೆ ಸಾಕು. ಅದು ಸ್ಟಫ್ ಆ್ಯಕ್ಚುಲಿ ಚಲೋ ಐತಿ. ಹಿಂಗೆ ಬೇಯ್ದೈತೆ ನೋಡಿ. ಸಾಕಾಗತ್ತಿಲ್ಲ ಗೈಸ್. ನೈಸ್. ಹಿಂಗಾಗ್ತದೆ. ಓಕೆ, ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ. ಏನು ಹಾಗೇನು ರೆಗ್ಯುಲೇಷನ್ ಇಲ್ಲ, ಬಟ್ ಪುಣ್ಯ ನನ್ನ ಜೊತೆ ಯಾರಿಲ್ಲ. ಎಲ್ಲ ಅಸಹ್ಯಾಗಿ ಹೋಗೋದು. ತಿನ್ನಕ್ಕೆ ಚಲೋ ಇರ್ತೈತೆ ಗೈಸ್, ಹಾಗೇನು ಕೆಟ್ಟಿರಲ್ಲ. ಇನ್ನೂ ಕೆಲಸದವ ನನಗೆ ಇದ್ರಾಗ ತಲಿಬ್ಯಾನಿ. ಈಗ ಅನ್ಸತ್ತೆ ಸುಮ್ಮನೆ ಯಾಕೆ ಹೊರಗಿಂದ ಏನಾರು ಆರ್ಡರ್ ಮಾಡಿಬಿಡ್ಬೋದಿತ್ತಲ್ಲ. 200 ರೂಪಾಯಿ ಆರಾಮ ಒಂದು ಮಸ್ತ್ ಬಿರಿಯಾನಿ ಬರ್ತಿತ್ತು ಅಂತ ಫೀಲ್ ಆಗತ್ತೈತಿ. ಬಟ್ ಓಕೆ, ಮಿಸ್ಟೇಕ್ ಹ್ಯಾಪನ್ಸ್. ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ತೇನೆ ನಾನು. ಅದು ನೋಡಿದ್ದು ಫ್ರೈ ಮಾಡಿಬಿಡ್ತೇನೆ. ಫ್ರೈ ಮಾಡಿ ಬೇಕಾದ್ರೆ ಇದಕ್ಕೆ ಹಚ್ಕೊಂಡು ತಿನ್ನೋದಾದರೂ ಇರಲಿ, ಬಟ್ ಅದ್ರ ಕೆಡ್ಸಲ್ಲ. ಅದು ಕೆಟ್ಟಿಲ್ಲ, ಅದು ಸ್ಟಫ್ ಜಾಸ್ತಿ ಆಯ್ತು. ಸೊ ಹೊರಗೆ ಬರತ್ತಿತ್ತು. ಇಲ್ಲಾಂದ್ರೆ ನಾ ಏನು ಮಾಡ್ಬೇಕಿತ್ತು, ಇನ್ನೂ ಸ್ವಲ್ಪ ಹಿಟ್ಟಾದರೂ ಜಾಸ್ತಿ ತೊಗೋಬೇಕಿತ್ತು. ಅದಕ್ಕೆ ನಾವು ಅಷ್ಟು ಚಪಾತಿ ಮಾಡೋದೇ ಇಲ್ಲ. ಊರಿಂದನೇ ರೊಟ್ಟಿ ತೊಗೊಂಬಂದ್ಬಿಡ್ತೇವೆ. ಸೊ ಅದೇ ಸಾರು ಮಾಡ್ಕೊಳ್ಳೋದು, ರೊಟ್ಟಿ ತಿನ್ನೋದು, ಅಥವಾ ಏನಾರ ಪಲ್ಯ ಮಾಡ್ಕೊಳ್ಳೋದು, ರೊಟ್ಟಿ ತಿನ್ನೋದು ಅಷ್ಟೇ ಮಾಡ್ತೇವೆ ನಾವು. ಜಾಸ್ತಿ ರೊಟ್ಟಿ ತಿಂತೇವೆ, ಭಾಳ ರೊಟ್ಟಿ ತಿಂತೇವೆ ನಾವು.
ನಾವು ಈವನ್ ಊರಾಗಿದ್ದಾಗೂ ಇಷ್ಟು ತಿಂತಿರ್ಕಿಲ್ಲ ನಾವು ಆ್ಯಕ್ಚುಲಿ ಇಲ್ಲಿ ತಿನ್ನತ್ತೀವಿ. ಊರಿಗೆ ಹೋದಾಗ ಭಾಳಷ್ಟು ತೊಗೊಂಬರ್ತೇವೆ. ಮಮ್ಮಿ ಮಾಡಿಕೊಟ್ಟಿದ್ವಿ. ಒಂದು ಸತಿ ಹೋದ್ರೆ ಮಿನಿಮಮ್ ಒಂದು 30 ಮಿನಿಮಮ್ ತರ್ತೇವೆ ನೋಡ್ರಿ. ಇದು ಇಷ್ಟ ಆಯ್ತು. ಇದಷ್ಟು ಹೊಡೆದಿಲ್ಲ ಗೈಸ್, ಇಲ್ಲೊಂದು ಚೂರು ಹೋಗೈತೆ ಅಷ್ಟು, ಬಿಟ್ರೆ ಅಷ್ಟು ಹೊಡೆದಿಲ್ಲ. ಇಷ್ಟು ಓಕೆ. ಇದು ಭಾಳ ಆತ, ಭಾಳ ಸ್ಟಫ್ ಹಾಕ್ಯಾನ. ಬಟ್ ತಿಂದು ನೋಡೋಣ ಒಂದ್ಸತಿ. ಹಿಂಗೆ ಹೊರಗೆ ಬರತ್ತೈತದ. ಮಸ್ತ್. ನಂಗೆ ಅದಕ್ಕೆ ಜಾಸ್ತಿ ಸ್ಟಫ್ ಹಾಕಿನೂ ರಿಗ್ರೆಟ್ ಆಗತ್ತಿಲ್ಲ. ಮಸ್ತ್ ಆಗ್ತದೆ. ಜಾಸ್ತಿ ಪನ್ನೀರ್ ಕಾರ್ನ್ ಹಾಕೇನಲ್ಲ, ನೆಕ್ಸ್ಟ್ ಲೆವೆಲ್ ಅದಾವೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಭಾಳ ಮೆಸ್ಸಿ ಆಗಿಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಿಂಗೆ ನೋಡ್ರಿ, ಇನ್ನು ಫ್ರೈ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಧನಿಯಾ ಪೌಡರ, ಖಾರ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಸೊ ಎಸ್ ಗೈಸ್, ರೆಡಿ. ಸೊ ಸೆಕೆಂಡ್ ಮಾಡಿರ್ತೀನಿ ನೋಡ್ತೀನಿ. ಚಲೋ ಐತಿ. ಇನ್ನೂ ಸ್ವಲ್ಪ ಖಾರ ಆಗಬೇಕಿತ್ತು. ಕಾರ್ನ್ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಆಗ್ತೈತಿ. ಅದ್ರಾಗೂ ಪನ್ನೀರು ಸ್ವಲ್ಪ ಏನು ಹಾಲು ಅನ್ನಿಸ್ತದಲ್ಲ. ಸೊ ಸ್ವಲ್ಪ ಖಾರ ಇನ್ನೂ ಸ್ವಲ್ಪ ಹಾಕ್ಬೇಕಿತ್ತು. ನಾನು ಪೆಪ್ಪರ್ ಪೌಡರ್ ಎಷ್ಟು ಹಾಕೇನು ನಾನು ಕೇಳಿದ್ರು. ಇದಕ್ಕೆ ಏನು ಡಿಫ್ರೆನ್ಸ್ ಅನ್ಸಾತೈತೆ ಅಂದ್ರೆ ನಂಗೆ ಇದ್ರಾಗ ಹಿಟ್ಟು ಜಾಸ್ತಿ ಆತಂತ ಅನ್ಸಾತೈತಿ, ಇದ್ರಾಗ ಒಳಗಿನ ಸ್ಟಫ್ ಜಾಸ್ತಿ ಆತಂತ ಅನ್ಸಾತೈತಿ. ಬಟ್ ಎರಡು ಚಲೋ ಅನ್ಸತ್ತಾವ. ನೀವು ಮಾಡ್ಕೊಂಡು ತಿನ್ನಿರಿ ಫಸ್ಟ್ ಟೈಮ್. ಸೊ ನೆಕ್ಸ್ಟ್ ನಂಗೆ ಪಕ್ಕ ಐತಿ, ನೆಕ್ಸ್ಟ್ ಟೈಮ್ ನಾನು ಕರೆಕ್ಟ್ ಮಾಡ್ತೇನೆ ಅಂಥೇಳಿ. ಸೆಕೆಂಡ್ ಮಾಡೇನಲ್ಲ ಅದು ಪರ್ಫೆಕ್ಟ್ ಬಂದೈತಿ. ಅದಕ್ಕೇನು ಹಾಕ್ಬೇಕಿತ್ತು, ನಾ ಇನ್ನೊಂದು ಚೂರು ಖಾರ ಪುಡಿದು ಹಾಕ್ಬೇಕಿತ್ತು ಸ್ಟಫಿಗೆ. ಅಷ್ಟೇ ಬಿಟ್ಟರೆ ಪರ್ಫೆಕ್ಟ್. ನೀವು ಮಾಡ್ಕೊಂಡು ತಿನ್ನಿರಿ. ಇನ್ನು ಇದು ಪನ್ನೀರ್ ಏನು ಫ್ರೈ ಮಾಡಿಲ್ಲ, ಖಾರ ಪುಡಿ ಹಾಕಿ ಇದು ಗಿಚ್ಚಾಗೈತಿ. ಇನ್ನೂ ಏನೇನೈತಿ, ಕಲ್ಲಂಗಡಿ ಹಣ್ಣು ಐತಿ, ಅದನ್ನು ರಾತ್ರಿ ತಿನ್ಬೇಕಂತ ಇಟ್ಕೊಂಡೇನಿ. ಇನ್ನೂ ಅರ್ಧ ಪನ್ನೀರ್ ಐತಿ 100 ಗ್ರಾಮ್ಸ್. ಆಮೇಲೆ ಅರ್ಧ ಕಾರ್ನ್ ಉಳ್ದೈತಿ ಇನ್ನು. ಊಟನೂ ಆಯ್ತು. ಊಟನೂ ಮಾಡ್ಕೊಂಡು ಈಗ ಕೆಲಸ ಏನೈತಂದ್ರೆ ರೀಲ್ಸ್ ಮಾಡ್ಬೇಕು. ಒಂದು ಸ್ಕ್ರಿಪ್ಟ್ ಮೊನ್ನೆ ಒಂದು ಕ್ಯಾರೆಕ್ಟರ್ದು ಮಾಡೀನಿ, ಇನ್ನೊಂದು ಕ್ಯಾರೆಕ್ಟರ್ದು ಕಂಪ್ಲೀಟ್ ಮಾಡಿಲ್ಲ. ಸೊ ಅದನ್ನು ಮಾಡ್ಬೇಕು. ಇನ್ನೊಂದೆರಡು ಸ್ಕ್ರಿಪ್ಟ್ ಎಷ್ಟು ಬರೋದಿಟ್ಟೇನಂದ್ರೆ ಐ ವಿಲ್ ಶೋ ಯು ಗೈಸ್. 3-4 ಅದಾವೆ ಸ್ಕ್ರಿಪ್ಟ್ಸ್. ಬಟ್ ಮಾಡ್ಬೇಕು ಅದನ್ನು ರೆಡಿಯಾಗಿ. ಈಗ ಸ್ಪೇರ್ ಒಳಗೆ 2 ಅದಾವೆ ನನ್ನ ಕಡೆ ರೀಲ್. ನಾನು ಯೂಶ್ವಲಿ ಹೆಂಗೆ ಮಾಡ್ತೇನೆಂದ್ರೆ, ಮಮ್ಮಿ ರೀಲ್ ಮಾಡಿಕೊಂಡ್ರೆ ಒಂದು ಸತಿ ರೀಲ್ ಮಾಡಿಕೊಂಡ್ರೆ ಒಂದು 4-5 ರೀಲ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಸ್ಕ್ರಿಪ್ಟ್ ಬುಕ್, ಕಂಟೆಂಟ್ ರೈಟಿಂಗ್ ಇವೆಲ್ಲ ಮಾಡಿದ್ದು ಟಿಕ್ ಆಗಿತ್ತೆಲ್ಲ. ಅಲ್ಲಿಂದ ಹಿಂಗೆ ಬರೆದಿಟ್ಕೋತೇನೆ. ಎಲ್ಲರೂ ಹೋದಾಗ ನಂಗೆ ನೆನಪಾಗಿತ್ತೇನೆ, ಏನೋ ಒಂದು ಕಂಟೆಂಟ್ ನೆನಪಾಗಿತ್ತು ಅಂತಂದ್ರೆ ಪಟ್ಟಣ ಅದನ್ನ ನೋಟ್ಸ್ ಒಳಗೆ ಹಂಗೆ ಒಂದು ಹೆಡ್ಡಿಂಗ್ಲೇ ಬರೆದಿಟ್ಟಿರ್ತೇನೆ. ಇವತ್ತು ಹಬ್ಬ ಅಂದ್ರೆ ಒಂದು 2 ಆಗ್ಬೋದು ಅನ್ನಿಸ್ತೈತಿ. ಯಾಕಂದ್ರೆ ಇದನ್ನು ಮಾಡ್ಬೇಕೇನು, ಎಡಿಟ್ ಮಾಡಿ ಬಿಡೋ ಅಷ್ಟಿಗೆ ಟೈಮ್ ಆಕೈತಿ. ಸೊ ಫಸ್ಟ್ ಅದು ಮೊನ್ನೆ ಮಾಡಿದ್ದು ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಇನ್ನೂ 2 ಸ್ಪೇರ್ ಒಳಗೈತಿ. ಇನ್ನೂ 3 ನಾಳೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋತೀನಿ. ಫಸ್ಟ್ ಎಡಿಟ್ ಮಾಡ್ಬೇಕು, ಬ್ಲಾಗ್ ಎಡಿಟ್ ಮಾಡ್ಬೇಕು, ಸಂಜೆಗೆ ಸ್ವಲ್ಪ ಪೂಜಾ ಮಾಡ್ಬೇಕು, ಅಮಾವಾಸ್ಯೆ ಐತಿ. ಆಮೇಲೆ ನೋಡುವ ಎಷ್ಟಾಕೈತಿ. ಅಟ್ಲೀಸ್ಟ್ ಇದು ಅದು ರೀಲ್ ಕಂಪ್ಲೀಟ್ ಮಾಡಿ ಇನ್ನೊಂದಾದರೂ ರೀಲ್ ಮಾಡ್ತೀನಿ. ಸೊ ಕಾಸ್ಟ್ಯೂಮ್ ಹಾಕ್ಕೊಂಡು ಸಿಗ್ತೇನೆ ನಿಮಗೆ. ಸೊ ರೆಡಿ ಅದೇ ಮಮ್ಮಿ ಕ್ಯಾರೆಕ್ಟರ್ದಿದ್ದು ಏನೋ ಹಿಂಗೆ ರೆಡಿ ಆಕೆ. ನಮ್ಮ ಮಮ್ಮಿ ಕ್ಯಾರೆಕ್ಟರಿಗೆ ಹಿಂಗೆ ಹೇರ್ ಸ್ಟೈಲ ಸೇಮ್ ನಮ್ಮ ಮಮ್ಮಿ ಹಿಂಗೆ ಹೇರ್ ಸ್ಟೈಲ, ಹಿಂಗೆ ಬಿಂದಿ. ಆಮೇಲೆ ನೈಟಿನೂ ನಮ್ಮ ಮಮ್ಮಿದನ ಊರಿಗೆ ಹೋದಾಗ ತೊಗೊಂಬಂದೇನಿ ನೈಟಿ. ಸೊ ಸೇಮ್ ಹಿಂಗೆ ಆಲ್ಮೋಸ್ಟ್ ನಾ ಏನು ಮಾಡ್ತೇನಿಲ್ಲ ಮಮ್ಮಿ ಸೇಮ್ ಆಗಿದ್ವನ ಕಂಟೆಂಟ್ಸ್ ಅವನ್ನ ಬರ್ದಿರ್ತೀನಿ ನಾ ಸ್ಕ್ರಿಪ್ಟ್ ಅಷ್ಟೇ. ಸೊ ಇದೇ ಕ್ಯಾರೆಕ್ಟರ್ ಮೇಲೆ ಇನ್ನೊಂದು ರೀಲ್ ಬರ್ದೇನಿ, ಇನ್ನೊಂದು ಸ್ಕ್ರಿಪ್ಟ್ ಬರ್ದೇನಿ. ಸೊ ಅದನ್ನು ಈಗ ಮಾಡ್ಕೊಂಡ್ಬಿಡ್ತೀನಿ ಕ್ಲಿಪ್ಸ್. ಮತ್ತು ಆಮೇಲೆ ಇನ್ನೊಂದು ಸತಿ ಹಾಕ್ಕೊಂಡು ಮತ್ತು ಇನ್ನೊಂದು ಸತಿ ಮಾಡೋದಿರಲ್ಲ. ಸೊ ರೀಲ್ ಮಾಡಿದ್ದೆ, 2 ರೀಲ್ ಮಾಡಿಕೊಂಡೆ. ಆಮೇಲೆ ಎಕೋ ಹಾಕಿದ್ದು ಭಾಳ ಸಾಮಾನ್ಯ ಏನಿಲ್ಲಲ್ಲ, ಬ್ಯಾಚುಲರ್ಸ್ ರೂಮ್ ಎಕೋ ಹಾಕಿತ್ತು. ಸೊ ರೀಲ್ ಮಾಡಿದೆ, ಎಡಿಟು ಮಾಡಿದೆ.
ಆಮೇಲೆ ಅಪ್ಲೋಡು ಮಾಡಿ, ನೀನು ಯಾರು ನೋಡಿಲ್ಲ ಹೋಗಿ ನೋಡ್ರಿ ರೀಲ್ ಕಂಟೆಂಟ್ ವಿಡಿಯೋ. 2 ರೀಲ್ ಮಾಡ್ಕೊಂಡೇನಿ. ಆಮೇಲೆ ಕಸ ಅದು ಹೊಡೆದು ಬಾಗಿಲ್ಗೆ ನೀರದು ಹಾಕಿದೆ. ಸೊ ಈಗ ದೀಪ ಹಚ್ಬೇಕು. ನಾನು ಕೇಳಿದ ಪ್ರಕಾರ ಇವತ್ತು 8 ಗಂಟೆಗೆ ಮನೆ ಮುಂದೆ ಒಂದು ದೀಪ ಹಚ್ಚಿಡ್ಬೇಕು. ಸೊ ಮ್ಯಾನಿಫೆಸ್ಟೇಷನ್ ಗೈಸ್, ನಾನು ಭಾಳ ನಂಬ್ತೇನೆ ಮ್ಯಾನಿಫೆಸ್ಟೇಷನ್ನ. ಸೊ ದೀಪ ಹಚ್ಚಿ ಸಂಜೆಗೆ ರಾತ್ರಿಗೆ ಇನ್ನೇನಿಲ್ಲ, ಊಟ ಕಲ್ಲಂಗಡಿ ಹಣ್ಣು ಬಿಟ್ಟರೆ ಕಾರ್ನ್ ಉಳ್ದೈತಿ, ಅದು ಅಷ್ಟು ಬಿಟ್ಟರೆ ಏನಿಲ್ಲ. ಊಟನೂ ಮಾಡಿದೆ, ಕಲ್ಲಂಗಡಿ ಹಣ್ಣಿತ್ತು. ಅರ್ಧ ಕಲ್ಲಂಗಡಿ ಹಣ್ಣು ಪೂರ್ತಿ ನಾನು ತಿಂದೆ. ನಿನ್ನೆ ರಾತ್ರಿ ಅರ್ಧ ತಿಂದಿದ್ದೆ, ಈಗ ರಾತ್ರಿ ಅರ್ಧ ಬಿಟ್ರೆ ಅಷ್ಟೇ, ಮತ್ತೇನೂ ಇಲ್ಲ. ಇವತ್ತಿಂದ ಡೇ ಕಂಪ್ಲೀಟ್ ಆದ. ಸೊ ಮ್ಯಾನಿಫೆಸ್ಟೇಷನ್ ಯಾರ್ಯಾರು ಮಾಡಿರಿ ಕಮೆಂಟ್ ಮಾಡಿರಿ. ನಾನು ಮಾಡಿದೆ, ದೀಪ ಹಚ್ಚಿದೆ, ಪೂಜೆ ಮಾಡಿದೆ. ಆಮೇಲೆ ಆ ಟೈಮಿಗೆ ಮ್ಯಾನಿಫೆಸ್ಟೇಷನ್ ಮಾಡಿದೆ. ಇವತ್ತು ಫುಲ್ ಡೇ ಆಲ್ಮೋಸ್ಟ್ ಪ್ರೊಡಕ್ಟಿವ್ ಆಗಿ ಇತ್ತು. ವ್ಲಾಗ್ ಮಾಡೀನಿ, ರೀಲ್ಸ್ ಮಾಡೀನಿ, ರೀಲ್ ಅಪ್ಲೋಡ್ ಮಾಡೀನಿ. ಆಮೇಲೆ ಎಡಿಟಿಂಗ್ ಇತ್ತು, ಅದನ್ನು ಮಾಡೀನಿ. ಸ್ವಲ್ಪ ಬುಕ್ಸ್ ಇತ್ತು, ಅದು ಓದೀನಿ. ಸೊ ಎಸ್, ಐ ಆಮ್ ಹ್ಯಾಪಿ ಅಬೌಟ್ ದ ಡೇ. ನಾನು ಹೇಳೋದು ಅಂದರೆ, ವೆನ್ ಯು ಆರ್ ಕ್ಲೋಸಿಂಗ್ ಯುವರ್ ಡೇ, ಅವತ್ತು ರಾತ್ರಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಿಮ್ಮ ಡೇ ಅವತ್ತು ಪ್ರೊಡಕ್ಟಿವ್ ಆಗಿತ್ತು. ಓಕೆಪ್ಪ, ನಾನು ಇವತ್ತೇನೋ ಮಾಡೀನಿ, ಏನೋ ಕಲ್ತೇನಿ, ನನಗೆ ಯೂಸ್ ಆಗುವಂಥದ್ದೇನೋ ಮಾಡೇನಿ ಅಂತಂತ ಹೇಳಿ, ವೇಸ್ಟ್ ಆಗಿಲ್ಲ ಡೇ ಅಂತಂತ ಹೇಳಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸೊ ಎಸ್, ನಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಟಿಲ್ ಎಂಡ್. ಆಮೇಲೆ ಇನ್ನೂ ಯಾರ್ಯಾರು ಮಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊರಿ. ಇನ್ನೂ ನಂದು ಯಾರು ರೀಲ್ ನೋಡಿಲ್ಲ, ಅಪ್ಲೋಡ್ ಮಾಡಿದ್ದೆ, ಪಟ್ಪಟ್ಟು ಹೋಗಿ ರೀಲ್ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಇಫ್ ನಿಮಗೆ ಹಿಂಗೆ ಡೈಲಿ ವ್ಲಾಗ್ ಬೇಕು ಕಂಟಿನ್ಯೂಸ್ ಆಗಿ ಅಂತಂದ್ರೆ ಕಮೆಂಟ್ ಹಾಕಿರಿ. ಐ ವಿಲ್ ಬಿ ಡೂಯಿಂಗ್ ಡೈಲಿ ವ್ಲಾಗ್ಸ್ ಗೈಸ್. ಥ್ಯಾಂಕ್ ಯು.